ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯಲ್ಲಿ ನಡೀತಾ ಇದ್ದ 2 ಬಾಲ್ಯ ವಿವಾಹವನ್ನ ಅಕ್ಕಪಡೆ ತಪ್ಪಿಸಿದೆ. ಕಠಿಣ ಕ್ರಮ ಜಾರಿಗೊಳಿಸಿದ್ರೂ ಬೆಳಗಾವಿಯಲ್ಲಿ ಅನಿಷ್ಟ ಪದ್ಧತಿ ಮುಂದುವರೆದಿದ್ದು ಒಂದೇ ವಾರದಲ್ಲಿ 2 ಬಾಲ್ಯ ವಿವಾಹ ತಡೆದು ಅಕ್ಕಪಡೆ ಬಾಲಕಿಯರ ರಕ್ಷಣೆ ಮಾಡಿದ್ದಾರೆ. ಬೆಳಗಾವಿಯ ವಂಟಮೂರಿ ಕಾಲೋನಿಯಲ್ಲಿ 17 ವರ್ಷದ ಬಾಲಕಿಯ ಮದುವೆ ನಡೀತಾ ಇತ್ತು. ಪೆಟ್ರೋಲಿಂಗ್ ವೇಳೆ ಕುತೂಹಲಕ್ಕೆ ಭೇಟಿ ಕೊಟ್ಟಾಗ ಬಾಲ್ಯ ವಿವಾಹ ನಡೀತಾ ಇರೋದು ಬೆಳಕಿಗೆ ಬಂದಿದ್ದು ಕೂಡಲೇ ತಡೆದಿದ್ದಾರೆ. ಇತ್ತ ಶಹಾಪುರದಲ್ಲಿ 13 ವರ್ಷದ ಬಾಲಕಿಯ ಮದುವೆ ಮಾಡ್ತಾ ಇರೋ ಮಾಹಿತಿ ಬಂದಿತ್ತು. ಅಕ್ಕಪಡೆ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಮದುವೆ ತಡೆದಿದ್ದು ಬಾಲಕಿಯರ ಪೋಷಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಕ್ಕಪಡೆ ತಂಡದ ಕಾರ್ಯಕ್ಕೆ ನಗರ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಳಗಾವಿ ನಗರದಲ್ಲಿ ಮಹಿಳೆಯರದು ಸೇಫ್ಟಿಗಾಗಿ ಒಂದು ಅಕ್ಕಪಡೆ ಕಾರ್ಯರತ ಇದೆ. ಆ ಅಕ್ಕಪಡೆ 2 ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು PSI ರ್ಯಾಂಕ್ ಅಧಿಕಾರಿ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಹೋಮ್ ಗಾರ್ಡ್ಸ್ ಇವರದು ತಂಡ ಸ್ಕೂಲ್ ಕಾಲೇಜ್ಗಳಲ್ಲಿ ಹೋಗಿ ಪಬ್ಲಿಕ್ ಪ್ಲೇಸಸ್ಗೆ ಹೋಗಿ ವುಮನ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಈ ಅಕ್ಕಪಡೆಯಿಂದ 2 ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಮಗೆ ಯಶಸ್ಸು ಸಿಕ್ಕಿದೆ. ಸೊ ಆವಾಗ ನೆಕ್ಸ್ಟ್ ಡೇ 21ಕ್ಕೆ ಅಲ್ಲಿ ಒಂದು ಮಹಾರಾಷ್ಟ್ರದ ಹುಡುಗನ ಜೊತೆಗೆ ಒಂದು ಮದುವೆ ಆಗ್ತಾಯಿದೆ ಅಂತ ಮಾಹಿತಿ ಬಂತು. ಅವರು ಹುಡುಗಿ ಯಾರು, ಅವ್ರ ವಯಸ್ಸು ಎಷ್ಟು ಅಂತ ಆಧಾರ್ ಕಾರ್ಡ್ ಚೆಕ್ ಮಾಡಿದಾಗ ಆ ಹುಡುಗಿದು ವಯಸ್ಸು 17 ವರ್ಷ ಇತ್ತು. ತಕ್ಷಣವೇ ಅವರು ನಮ್ಮ PI ವುಮನ್ ಶ್ರೀ ದಿಲೀಪ್ ನಿಂಬಾಳ್ಕರ್ ಇವರಿಗೆ ತಿಳಿಸಿದರು ಮತ್ತು ಡಿಸ್ಟ್ರಿಕ್ಟ್ ಚೈಲ್ಡ್ ಹೆಲ್ಪ್ಲೈನ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಏನಿದೆ ಅವರಿಗೆ ತಿಳಿಸಿದರು. ಈ ಜಂಟಿ ಕಾರ್ಯ ₹100 ತೆಗೆದುಕೊಂಡು ಪಾರ್ಕಿಂಗ್ ಸಿಬ್ಬಂದಿ ₹60 ಬಿಲ್ ಕೊಟ್ಟಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಮೇಲೆ ದೌರ್ಜನ್ಯ ನಡೆದಿದೆ. ಚಾಮುಂಡಿ ಭಕ್ತರು ಪ್ರವಾಸಿಗರ ಜೊತೆಗೆ ಪಾರ್ಕಿಂಗ್ ಸಿಬ್ಬಂದಿ ಗಲಾಟೆಯನ್ನು ನಡೆಸಿದ್ದು ಕೆಲಕಾಲ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ಪ್ರವಾಸಿಗರಿಗೆ ಅವಾಚ್ಯವಾಗಿ ಪಾರ್ಕಿಂಗ್ ಸಿಬ್ಬಂದಿ ನಿಂದಿಸಿದ್ದು ಬೆಟ್ಟದಲ್ಲಿ ಹಗಲು ದರೋಡೆ ಮಾಡ್ತಾರೆ ಅಂತ ಪ್ರವಾಸಿಗರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮುಂಡಿ ಬೆಟ್ಟದ ಗೇಟ್ ಬಳಿ ಸೆಕ್ಯೂರಿಟಿ ಸಿಬ್ಬಂದಿ ದೌರ್ಜನ್ಯಕ್ಕೆ ಚಾಮುಂಡೇಶ್ವರಿ ಪ್ರಾಧಿಕಾರ ಕಾರ್ಯದರ್ಶಿಗೆ ದೂರು ನೀಡಿದ್ದಾರೆ. ಪಾರ್ಕಿಂಗ್ ಸಿಬ್ಬಂದಿಯ ವರ್ತನೆ ವಿಡಿಯೋ ತೋರಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದು ಈ ಬೆನ್ನಲ್ಲೇ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದಾರೆ. ಅಕ್ರಮ ಮದ್ಯ ಮಾರಾಟಕ್ಕೆ ಮಹಿಳೆಯರು ಸಿಡಿದೆದ್ದಿದ್ದು ಡಾಬಾಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕೊಪ್ಪಳದ ಕುಕನೂರು ತಾಲೂಕಿನ ಸಿದ್ನೆಕೊಪ್ಪ ಗ್ರಾಮದ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ನೆಕೊಪ್ಪ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಗ್ರಾಮದಲ್ಲಿನ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತೆ ತಹಶೀಲ್ದಾರ್ ಕಚೇರಿಗೆ ಬಂದು ಮಹಿಳೆಯರು ಮನವಿಯನ್ನು ಸಲ್ಲಿಸಿದ್ದಾರೆ. ಗಂಡ ತಾಳಿಯನ್ನು ಮಾರಾಟ ಮಾಡಿದ್ದು ಅರಿಶಿನ ಕೊಂಬು ಕಟ್ಟಿಕೊಂಡು ತಹಶೀಲ್ದಾರ್ ಕಚೇರಿಗೆ ಬಂದ ಮಹಿಳೆಯರು ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಡಾಬಾಗಳನ್ನು ಬಂದ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಯಾರಿಗೂ ಏನೂ ಪ್ರಾಣಹಾನಿ ಆಗಿಲ್ಲ. ವಿಜಯಪುರದ ಮನಗುಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಈ ಘಟನೆಯಾಗಿದೆ. ಗೂಡ್ಸ್ ವಾಹನ ವಿಜಯಪುರದಿಂದ ತಾಳಿಕೋಟೆ ಕಡೆಗೆ ಹೋಗ್ತಾ ಇತ್ತು. ಈ ವೇಳೆ ಅವಘಡ ಸಂಭವಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.